ಕಡಲೆಬೇಳೆ ತಗೊಂಡಿದ್ದೇನೆ. 1 ಕಪ್ ಕಡಲೆಬೇಳೆ. 1 ಕಪ್ ಕಡಲೆಬೇಳೆಗೆ ಸ್ವಲ್ಪ ಸಾಕು ಉದ್ದಿನಬೇಳೆ. ಇದನ್ನು ಸುಮಾರು ನಮಸ್ತೆ ನೋಡಿ. ಈಗ ಎಂತ ಮಾಡ್ತಿದ್ರಿ? ಕೆಟ್ಟಂಬಡೆ ಮಾಡ್ತಾ ಇದ್ದೇನೆ ನಾ ಸಾಯಂಕಾಲ 4 ಗಂಟೆ ಕಾಫಿಗೆ. ಅದಕ್ಕೆ ಹೀಗೆ ನಾ 1 ಕಪ್ ಕಡಲೆಬೇಳೆ ನೆನೆ ಹಾಕಿದ್ದೆ. ಆಗ 1 ಕಪ್ ಕಡಲೆಬೇಳೆಗೆ ಒಂದು ಮುಷ್ಟಿ, 1-2 ಮುಷ್ಟಿ, 1-1.25 ಮುಷ್ಟಿ ನಿಮ್ಮ ಉದ್ದಿನಬೇಳೆನೂ ನೆನೆ ಹಾಕಿದ್ದೇನೆ. ಸುಮಾರು 2 ಗಂಟೆ ನೆನೆ ಹಾಕಿದ್ರೆ ಸಾಕು, 1.5 ಗಂಟೆ ನೆನೆ ಹಾಕಿದ್ರು ಸಾಕು. ಅದನ್ನು ನೀರೆಲ್ಲ ಬಸ್ದು, ಸ್ವಲ್ಪ ನೀರೆಲ್ಲ ಪಸೆ ಇರಬಾರ್ದು, ನೀರೆಲ್ಲ ಬಸ್ದು ತೆಗಿಬೇಕು. ಅದಕ್ಕೆ 2 ನಿಮ್ಮ ಖಾರಕ್ಕೆ ತಕ್ಕಂತೆ ನಾನು 2 ಹಾಕ್ತೇನೆ. ಕಾಯಿ ಮೆಣಸು ಹಾಕಿ ಒಂದು ಗಿರ್ ಮಾಡಿದರೆ ಸಾಕು, ತುಂಬ ನೈಸ್ ಆಗಬಾರ್ದು, ಕೋರ್ಸಿದ್ರೆ ಗಿರ್ ಮಾಡಿದರೆ ಸಾಕು. ಉಪ್ಪು ಎಷ್ಟು ಹಾಕಬೇಕು? ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು, ಜಾಸ್ತಿ ಇಲ್ಲ, ಸ್ವಲ್ಪ ಸಾಕು. ಇಷ್ಟು ಸಾಕು. ಮತ್ತು ಕರಿಬೇವು ಎಷ್ಟು ಹಾಕ್ತೀರಿ? ಕರಿಬೇವು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಜಾಸ್ತಿ ಹಾಕಿದ್ರು ಏನು ತೊಂದರೆ ಇಲ್ಲ ಫ್ಲೇವರಿಗೆ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರಾ? ನಾನು ಸ್ವಲ್ಪ ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರಲ್ಲ. ಕರಿಬೇವು, ನಾನು ಇಷ್ಟು ಹಾಕಿದ್ದೇನೆ. ಶುಂಠಿ ಅವನು ಸ್ವಲ್ಪ ಶುಂಠಿ ಹಾಕಬೇಕು ಏನಂತ ಇಲ್ಲ, ಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಬೋದು. ಸಾಕು ಇಷ್ಟು. ಸ್ವಲ್ಪ ಜೀರಿಗೆ, ಬೇಕಾದ್ರೆ ಹಿಂಗಿನ ಪುಡಿನೂ ಹಾಕ್ಬೋದು. ತೆಂಗಿನ ಎಣ್ಣೆಯ ಇದು ನಿಮ್ಮ ಸೂರ್ಯಕಾಂತಿನ ಫ್ರೀಡಮ್ ಸನ್ಫ್ಲವರ್ ಆಯಿಲ್. ನೀವು ಅದೇ ಯೂಸ್ ಮಾಡೋದು? ಫ್ರೀಡಮ್ ಹಾಕಿದ್ದೇನೆ. ಓಕೆ. ಉಪ್ಪು ಓಕೆ ನೋಡಿ, ಹೀಗೆ ತಟ್ಟಿ ಎಣ್ಣೆಗೆ ಬಿಡೋದು. ಗ್ಯಾಸ್ ಸ್ವಲ್ಪ ಮೀಡಿಯಂ ಇಡುದು. ಗ್ಯಾಸ್ ಸ್ವಲ್ಪ ಮೀಡಿಯಂ ಇಡಬೇಕಾಗ್ತದೆ, ಕಟ್ಟಿ ಹೋಗ್ಬೋದು ಚಟ್ಟಂಬಳ್ಳೆ. ಉಲ್ಟಾ ಮಾಡಬೇಕಾಗ್ತದೆ, ನಿಧಾನಕ್ಕೆ ಉಲ್ಟಾ ಮಾಡೋದು.
ಸ್ವಲ್ಪ ಗ್ಯಾಸ್ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಕ್ರಿಸ್ಪಿ ಬರುವ ಹಾಗೆ ಎರಡು ಸೈಡ್ ಕಾಯಿಸ್ಬೇಕು. ಸ್ವಲ್ಪ ನಿಧಾನ ಆಗ್ತಿದೆ. ಮೆದುವಿರುವಾಗ ಊಟ ಹಾಕಲಿಕ್ಕೆ ಹೋಗ್ಬಾರ್ದು, ಇಲ್ಲಿ ಹೊಡಿತದೆ. ಹೀಗೆ ಇನ್ನೊಂದು ರೌಂಡ್ ಹಾಕ್ತಿದ್ದೀನಿ. ಉಲ್ಟಾ ಹಾಕಿದ್ರೆ ಒಡಿತದೆ, ಸ್ವಲ್ಪ ಬೇಯಬೇಕು. ನಂತರ ಮೆಲ್ಲ ಉಲ್ಟಾ ಹಾಕ್ಬೇಕು.